ಯಾರು ಇಲ್ವಾ ನಿಮ್ಗೆ? ಇದ್ರು ಏನು ಸುಖ ಇಲ್ಲ ಸುಮ್ಮನೆ. ಅಂತ ಮಕ್ಕಳು ಬೇಕಾ? ಬೇಡಮ್ಮ. ಯಾರಿಲ್ಲ ನನಗೆ, ಇವ್ರ ಹತ್ರ ಬಂದ್ಬಿಟ್ಟು. ನಮಗೆ 3 ಜನ ಮಕ್ಕಳು, 5 ವರ್ಷ ಆಯ್ತು ಬಂದು. ಓದಿ ಬಿಡಿ ಮೇಡಮ್, ಅದೇ ಸಾಕು. ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೋತಾರಲ್ಲ, ಇವರೇ ಸಾಕು ನಮಗೆ. ದುಡ್ಡು ಇಸ್ಕೊಂಬ ಅಂದ್ಲು. ನಾನು ತಿದ್ದಿದ್ದು 15,000 ಕಿತ್ಕೊಂಡು ಕಳಿಸಿದ್ಲು. ಜಗದೊಳಗೆ ಮೊದಲು ಜನಿಸಿದಳು, ಗುಡಿಯಿರದ ದೇವಿ ಇವಳಯ್ಯ. ವೀಕ್ಷಕರೇ, ನಿರಾಶ್ರಿತ ಆಶ್ರಮದಲ್ಲಿ ವೃದ್ಧರು ಹೇಗೆ ಕಾಲವನ್ನು ಕಳೀತಾರೆ ಏನು ಅಂತ ಪ್ರಶಾಂತ ಚಕ್ರವರ್ತಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಸರ್, ಇವತ್ತು ನಾವು ನಿಮ್ಮ ಆಶ್ರಮಕ್ಕೆ ಬಂದಿದ್ದೀವಿ. ಇಲ್ಲಿ ಇರುವಂತಹ ನಿರಾಶ್ರಿತರು ಯಾವ ರೀತಿ ಕಾಲವನ್ನು ಕಳೀತಾರೆ ಏನು ಅಂತ ದಯವಿಟ್ಟು ತೋರಿಸ್ಕೊಡ್ಬೋದಾ? ಎಸ್, ಬನ್ನಿ. ಇದು ನಮ್ಮ ಒಂದು ನಿರಾಶ್ರಿತರ ದೇವಾಲಯ. ಬಲಗಾಲಿಟ್ಟು ಒಳಗೆ ಬನ್ನಿ. ಎಸ್ ಸರ್. ಕೈ ಮುಗಿದು ಎಸ್. ಇದೇ ನಮ್ಮ ಆಶ್ರಮ. ಓಕೆ, ಇದು ನಮ್ಮ ಆಶ್ರಮ ಹಾಲ್. ಇದು ಸುಮಾರು ಜನ ಇಲ್ಲಿ ಇರ್ತಾರೆ. ಓಕೆ, ಒಳಗಡೆ ಬನ್ನಿ. ಇದು ಬಂದ್ಬಿಟ್ಟು ಬನ್ನಿ ಒಳಗಡೆ. ಇದು ನಮ್ಮ ಲೇಡೀಸ್ ರೂಮ್. ಓಕೆ, ಅಂದ್ರೆ ಇದು ಒಂಥರ ಹಾಸ್ಟೆಲ್ ತರ, ಹೆಣ್ಮಕ್ಳದೇ ಒಂದು ರೂಮು. ಹಾ, ಓಕೆ ಓಕೆ. ಮತ್ತೇನಂದ್ರೆ ಇದು ಇಲ್ಲಿ ಬಂದ್ಬಿಟ್ಟು ಎಲ್ಲ ನಮ್ಮ ಇವರು ಆಕ್ಟ್ರೆಸ್ಗಳೆಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ. ಓಕೆ ಓಕೆ ಓಕೆ. ಹಾ, ಬನ್ನಿ ಬನ್ನಿ ಬನ್ನಿ. ಸೊ ಮಾತಾಡ್ಸೋಣ ಸರ್. ಮಾತಾಡ್ಸಿ ಯಾರು ಬೇಕಾ ಮಾತಾಡ್ಸಿ. ಯಾರು? ಹೌದಾ? ಓ, ನೈಸ್ ನೈಸ್. ಅಮ್ಮ ನಮಸ್ತೆ. ಓಕೆ, ನಿಮ್ಮ ಹೆಸರು? ಅಳ್ಬೇಡಿ ಅಳ್ಬೇಡಿ. ಎಲ್ಲಿ, ಯಾವ ಊರಮ್ಮ ನಿಮ್ದು? ಯಲಹಂಕ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? 3 ವರ್ಷದಿಂದ. ಮಾತಾಡಿ. ಬೇಜಾರಾಗ್ಬೇಡಿ, ದಯವಿಟ್ಟು ಬೇಜಾರಾಗ್ಬೇಡಿ, ನಮಗೂ ಅಳು ಬರುತ್ತೆ. ಮಕ್ಕಳು ಯಾರು ಇಲ್ವಾ? ಇಬ್ರು ಸತ್ತೋದ್ರು. ಯಾರು ಇಲ್ವಾ ನಿಮ್ಗೆ? ಇದ್ರು ಏನು ಸುಖ ಇಲ್ಲ ಸುಮ್ಮನೆ. ಅವ್ರಿಗೆ ಏನು ಸುಖ ಇಲ್ಲ ನಮಗೆ. ಇದ್ರು ಏನು ಸುಖ ಇಲ್ಲ ಅಂತ ಮಕ್ಕಳು ಬೇಕಾ? ಬೇಡಮ್ಮ. ನಾನು ಸಾಯೋವ್ರಿಗೂ ಸಾರವ್ರೆ ಚೆನ್ನಾಗಿ ನೋಡ್ಕೊತಾರೆ. ಸಾರವ್ರೆ ನಮ್ಮ ಮಗನವ್ರೆ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಚೆನ್ನಾಗಿದ್ದೀರಾ ಇಲ್ಲಿ? ಚೆನ್ನಾಗಿರ್ತೀವಿ. 3 ಹೊತ್ತು ಊಟ, ಕಾಫಿ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ತುಂಬಾ ಒಳ್ಳೆಯಮ್ಮ. ಎಲ್ಲ ನೋಡಿದ್ರೆ ಚೆನ್ನಾಗಿ ನೋಡ್ಕೊತಾರೆ. ಓಕೆ, ನಿಮ್ಮ ಹೆಸರು? ಅನ್ಪೂರ್ಣಮ್ಮ. ಅನ್ಪೂರ್ಣಮ್ಮ. ಓಕೆ ಅಮ್ಮ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಹೇಮಾವತಿ. ಹೇಮಾವತಿ. ಯಾವ ಊರು ನಿಮ್ಮದು? ಬ್ಯಾಂಗ್ಳೂರು. ಬ್ಯಾಂಗ್ಳೂರಲ್ಲಿ? ಶಿವಾಜಿನಗರ. ಶಿವಾಜಿನಗರ. ಓಕೆ, ಯಾಕೆ ಇಲ್ಲಿ ಬಂದಿದ್ದೀರಮ್ಮ? ಯಾರಿಲ್ಲ ನನಗೆ, ಇವ್ರ ಹತ್ರ ಬಂದ್ಬಿಟ್ಟು. ಎಷ್ಟು ದಿನ ಆಯಿತು? ಎಷ್ಟು ವರ್ಷ? 1 ವರ್ಷ ಆಯಿತು. 1 ವರ್ಷ ಆಯಿತು. ಚೆನ್ನಾಗಿ ನೋಡ್ಕೊತಾರೆ. ಮಕ್ಕಳು ಯಾರು ಇಲ್ವಾ? ಯಾರು ಇಲ್ಲ. ಮಕ್ಕಳು ಯಾರಿಲ್ಲ, ಇವರೇ ನನಗೆ ಮಕ್ಕಳು. ಚೆನ್ನಾಗಿ ನೋಡ್ಕೊತಾರೆ. ಚೆನ್ನಾಗಿ ನೋಡ್ಕೊತಾರೆ. ಓಕೆ, ಈಗ ನಿಮ್ಮಂಥ ತಂದೆ ತಾಯಿಗಳನ್ನ ನೋಡ್ಕೊಳಕ್ಕಾಗ್ದಿರೋಂಥ ಮಕ್ಕಳು, ಕೈಲಾಗ್ದಿರೋಂಥ ಮಕ್ಕಳು, ಸೊ ಅವ್ರ ಬಗ್ಗೆ ಏನು ಹೇಳ್ತೀರಿ? ಆ ಥರ ಇರೋದಕ್ಕೆ ಭಾಳ ಮೋಸ ಇರಬಾರ್ದು. ಆ ಥರ ಮಕ್ಕಳು ಇಲ್ಲಮ್ಮ ನನಗೆ. ಇಲ್ಲ ಮಕ್ಕಳು ಇಲ್ಲ, ಯಾರೂ ಇಲ್ಲ. ಹೇಗೆ ನೋಡ್ಕೊತಾರೆ ಪ್ರಶಾಂತ್ ಚಕ್ರವರ್ತಿ ಅವರು? ಚೆನ್ನಾಗಿ ನೋಡ್ಕೊತಾರೆ. ಅವರೇ ನನಗೆ ಮಕ್ಕಳ ಥರ ಇದ್ದಾರಮ್ಮ. ಅವರೇ ನನಗೆ ಮಕ್ಕಳು ಇಲ್ಲ ಅಂತ ಇದು ಇಲ್ಲಿ ಬೇಜಾರಿಲ್ಲ. ಅವರೇ ಚೆನ್ನಾಗಿ ನೋಡ್ಕೊತಾರೆ. ಭಾಳ ಖುಷಿ ಇದೆ. ಓಕೆ, ನಿಮ್ಮ ಹೆಸರು? ಹೇಮಾವತಿ. ಹೇಮಾವತಿ. ಅಮ್ಮ ನಮಸ್ತೆ. ನಮಸ್ತೆಪ್ಪ. ನಿಮ್ಮ ಹೆಸರು? ನಮ್ಮ ಹೆಸರು ದೇವಲಿಂಗಮ್ಮ. ದೇವಲಿಂಗಮ್ಮ. ನಮಗೆ 3 ಜನ ಮಕ್ಕಳು, 5 ವರ್ಷ ಆಯ್ತು ಬಂದು. ಯಾರೂ ನೋಡಿಲ್ಲ. ಇವರೇ ಪ್ರಶಾಂತ್ ಚಕ್ರವರ್ತಿಯರೇ. ನಮ್ಮ ಮಗನಿಂದ ಹೆಚ್ಚಾಗಿ ನಮ್ಮ ನೋಡ್ಕೋತಾವ್ರೆ, ನಮ್ಮ ಚೆನ್ನಾಗಿ ನೋಡ್ಕೋತಾವ್ರೆ. 5 ವರ್ಷ ಆಯಿತು ಬಂದು. ಇಲ್ಲೇ ಬ್ಯಾಟ್ರಂಪುರ. ಫೋಟೋಗಳೆಲ್ಲ ನಾವೇ ಹಾಕ್ಸ್ಕೊಂಡಿದ್ವಿ. ಫೋಟೋಗಳೆಲ್ಲ ನಾವು ಬೆಳಿಗ್ಗೆ ಹೊತ್ತು ಮಕ್ಕ ನೋಡ್ಕೋಬೇಕು ಅಂತ ನಾವೇ ಹಾಕ್ಸ್ಕೊಂಡಿದ್ದೀವಿ. ನಮ್ಮನ್ನ ಯಾರೂ ಬಂದು ನೋಡಿಲ್ಲ. ಗೌರ್ಮೆಂಟ್ ಕೆಲಸ ಮಗನಿಗೆ. ಗೌರ್ಮೆಂಟ್ ಕೆಲಸ. ಇದು ಗಾಳಿ ಮತ್ತೊಂದು ದೇವಸ್ಥಾನ ನಮ್ಮದೇ ಎಲ್ಲ. ಅದೇ ಯಾರೂ ಬರಲಿಲ್ಲ. 5 ವರ್ಷ ಆಯ್ತು ನಾವು ಬಂದು. ಸೊಸೆದಿರು ಯಾರು ನೋಡಿಲ್ಲ, ಮಕ್ಕಳು ಯಾರು ನೋಡಿಲ್ಲ. ಎಲ್ಲ ಇವರೇ ಚೆನ್ನಾಗಿ ನೋಡಿದ್ರು. ನಮಗೆಲ್ಲ ಸಂತೋಷ ಆಯಿತು. ಅದಕ್ಕೆ ಇಲ್ಲೇ ಇವ್ರ ಹತ್ರನೇ ಚೆನ್ನಾಗಿ ನೋಡ್ಕೋತಾರೆ.
ಏನಲ್ಲಿ ಬೆಳಗ್ಗೆ ಎದ್ದಾನ್ರಿ ವಾಕಿಂಗ್ ಬಿಡ್ತಾರೆ. 7:30 8 ಗಂಟೆಗೆಲ್ಲ ಕಾಫಿ ಕೊಡ್ತಾರೆ. ನಾಷ್ಟ 9 ಗಂಟೆ ಒಳಗಡೆ ನಾಷ್ಟ ಆಗೋಯ್ತದೆ. ತಿರ್ಗಾ ಮಧ್ಯಾಹ್ನ ಊಟ, ತಿರ್ಗಿ ಸಾಯಂಕಾಲ ಕಾಫಿ, ವಾಕಿಂಗ್ ಬಿಡ್ತಾರೆ. ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಇಲ್ಲಿ ದೇವಸ್ಥಾನ ಐತೆ, ನಾವು ಯಾರೋ ಹೋಗಿ ನೋಡಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಎಲ್ಲ ಏನು ಅನುಕೂಲ ಅದೇ. ನಾವು ಅದಕ್ಕೆ 5 ವರ್ಷದಿಂದ ನಾವು ಇಲ್ಲೇ ಇರೋದು. ನಿಮ್ಮ ಮಕ್ಳು ಯಾವತ್ತು ನಿಮ್ಮನ್ನ ಕರ್ಕೊಬೇಕು ಅಂತ ಅನಿಸ್ಲೇ ಇಲ್ವಾ? ಇಲ್ಲ, ಬರಲೇ ಇಲ್ಲ ಅವರು, ಯಾರೂ ಬರಲಿಲ್ಲ. 5 ವರ್ಷ ಆಯಿತು. ಓದಿ ಬಿಡಿ ಮೇಡಮ್, ಅದೇ ಸಾಕು. ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೋತಾರಲ್ಲ, ಇವರೇ ಸಾಕು ನಮಗೆ. ಹಾಂ, ಅನ್ನ ಹಾಕಿ ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ, ನಮ್ಗೆ ಸಾಕು. ಆ ಭಗವಂತದಿಂದ ನಾವು ಸಾಯೋವರೆಗೂ ಚೆನ್ನಾಗಿ ನೋಡ್ಕೊಂಡು ಇಷ್ಟೇ ಸಾಕು ನಮಗೆ. ಇನ್ನೇನು ಬೇಕು ನಮಗೆ? ಹೌದೌದೌದು, ನಮ್ಮ ಮಗನಿಗಿನ್ನ ಹೆಚ್ಚಾಗಿ ನೋಡ್ಕೋತಾರೆ. ಹೌದು, ನಮ್ಗೆ ಇವರೇ ಸಾಕು, ನಿಜ. ನಾವು ಇನ್ನೇನು ಬೇಡ. ಓಕೆ ಓಕೆ. ಮೈ ತುಂಬ ಚೆನ್ನಾಗಿದ್ದೀರಾ ಬಟ್ಟೆ, ಒಟ್ಟು? ಚೆನ್ನಾಗಿದ್ದೀವಿ. ಮೈ ತುಂಬ ಎಷ್ಟು ವರ್ಷ ಬಟ್ಟೆ. ನಿಮಗೆ? ನನಗೆ ಇವಾಗ 60 ಮೇಲೆ ಆಗಿರ್ಬೇಕು ಮಗ. 60 ಮೇಲೆ ಹಾಂ, ಕೊರೋನಾ ಬಂದ್ಬಿಟ್ಟಿತ್ತು. ಕೊರೋನಾ ಬಂದಾಗ ಎಲ್ಲ ಬೀಗ ಹಾಕ್ಬಿಟ್ಟು ಅವಾಗ ಎಲ್ಲ ತಗೊಂಡೋಗಿ ಇದಕ್ಕಾಕಿದ್ರು ಬೇವನಹಳ್ಳಿ ಆಸ್ಪತ್ರೆಗೆ. ಎಲ್ಲ ಸಂತೋಷವಾಗಿ ಎಲ್ಲ ಚೆನ್ನಾಗಿ ಕರ್ಕೊಂಡ್ಬಂದು. BP ಶುಗರ್ ಏನಾದ್ರೂ ಇದೆಯಾ? ಏನಿಲ್ಲ. ಏನಿಲ್ಲ, ಆರಾಮಾಗಿದ್ದೀರಾ? ಖುಷಿಯಾಗಿ ಹಿಂಗೆ ಇರಿ, ನಮಗೂ ಖುಷಿನೇ. ಸೂಪರ್ ಸೂಪರ್ ಸೂಪರ್. ನಮಸ್ತೆ ಸ್ವಾಮಿ. ನಿಮ್ಮ ಹೆಸರು? ಲಕ್ಷ್ಮಮ್ಮ. ಲಕ್ಷ್ಮಮ್ಮ. ಯಾವ ಊರು ಲಕ್ಷ್ಮಮ್ಮ ಅವ್ರದ್ದು? ಯಜ್ಞಳ್ಳಿ. ಯಗ್ನಳ್ಳಿ. ಸೊ ಯಾಕಮ್ಮ ಬಂದ್ರಿ ಇಲ್ಲಿಗೆ? ನಾನು ಕಾಲು ಏಟಾಯ್ತು ಮೇಡಮ್. ಮಕ್ಕಳು ಯಾರ ಹತ್ರ ನಿಲ್ಲಿಲ್ಲ, ಬೇರೆ ಇದ್ದೆ. ಆಮೇಲೆ ಮನೆಗೆ ಕರ್ಕೊಂಡೋಗಿ ಅಲ್ಲಿ ನಿಮ್ಮ ಮಗನ ಮನೆಗೆ ಹೋಗೋ ಅಂತ ಜಗಳ ಮಾಡಿದ್ರ ಮೊಮ್ಮಗ. ಅದಕ್ಕೆ ನಾನು ಮಾಗಡಿಗೆ ಹೊಟ್ಟೋದೆ. ಅಲ್ಲಿ ಇರಬೇಕು, ನಮ್ಮ ಅಪ್ಪಂದು ಮನೆ ಇತ್ತು, ಅಲ್ಲಿ ಇರೋಣ ಅಂತ ಹೋದೆ. ಅಲ್ಲಿ ಕಳಿಸ್ಲೇ ಇಲ್ಲ ಅವಳು, ಇನ್ನೊಬ್ಬ ಮಗಳು. ಅಲ್ಲೇ ಇರಿಸ್ಕೊಂಡು ಅದೇ ದುಡ್ಡು ಇಸ್ಕೊಂಬಲ್ಲು. ನಾನು ತಿದ್ದಿದ್ದು 15,000 ಕಿತ್ಕೊಂಡು ಕಳಿಸಿದ್ಲು. ಅದಕ್ಕೆ ನಾನು ಇದ್ದಿದ್ದ ಮನೆಗೆ ನಾನು ಹೋಗೋಣ ಅಂತ ಬಂದೆ. ಇಲ್ಲಿ ಆ ಮನೆ ಬಾಡಿಗೆ ಕೊಟ್ಬಿಟ್ಟಿದ್ರು. ಆ ಪಕ್ಕದ ಮನೆ ಏನು ಮಾಡ್ದ, ಪಕ್ಕದಲ್ಲಿದ್ದವನು ನಿನ್ನ ಮಗನ ಫೋನ್ ಮಾಡಿದ್ರು. ಅವನು ಇವಾಗ ನಾನು ದೂರ ಇದ್ದೀನಿ, ಯಾರ್ದೋ ಸಾಮಾನು ಮಾಡಿ ಖಾಲಿ ಮಾಡ್ತಾವ್ರೆ, ಅವ್ರಿಗೆ ತುಂಬಿಸ್ಕೊಂಡು ಹೋಗಿ ಬೆಳಗ್ಗೆ ಬಂದು ನಮ್ಮ ತಾಯಿ ಕರ್ಕೊಂಡು ಹೋಗ್ತೀನಿ ಅಂದ. ಅಷ್ಟೊತ್ತಿಗೆ ಅವ್ನು ಬಿಡಲೇ ಇಲ್ಲ. ಪಕ್ಕದ ಮನೇನು ಕರ್ಕೊಂಬಂದು, ನಮ್ಮ ಫ್ರೆಂಡ್ ಅವನು ಆಸ್ಪತ್ರೆನೂ ಇಟ್ಟಿದ್ದಾನೆ, ಆಶ್ರಮನೂ ಇಟ್ಟಿದ್ದಾನೆ, ಚೆನ್ನಾಗಿ ನೋಡ್ಕೊತಾನೆ ಬಾ ಅಂತ ಕರ್ಕೊಂಬಂದು ಬಿಟ್ಬಿಟ್ಟ. ಇವ್ರು ಹೇಳಿದ್ರು ಸಾರು ನನಗೆ, ಇವಾಗ ಬೇಡ, ನಾನೇ ಬಂದು ಕರ್ಕೊಂಡು ಬರ್ತೀನಿ, ನಾವು ಇವಾಗ ಊರಲ್ಲಿ ಹೋಗಿದ್ದೀವಿ ಅಂತ ಹೇಳಿದ್ರು ಅವನು ಬಿಡ್ದಿರ ಕರ್ಕೊಂಬಂದು ಬಿಟ್ಟ. ಅವರು ನೀನು ಆಶ್ರಮಕ್ಕೆ ಹೋಗಬೇಡ ಅಂತ ನನ್ನ ಮಗ ಹೇಳಿದ್ನಲ್ಲ, ಹಂಗೂ ಅವ್ನು ಕರ್ಕೊಂಬಂದು ಬಿಟ್ಬಿಟ್ಟು 10 ಗಂಟೆ ರಾತ್ರಿಗೆ. ಆವಾಗಿಂದ ಅವ್ರ ಕೋಪ ಮತ್ತೆ ಬಂದು ಕರ್ಕೊಂಡು ಹೋಗ್ಬೇಕು ಅಂತ ಇದಿಲ್ವಾ? ಅವ್ರಿಗೆ ನಾನು ಹೋಗಿ ಬಂದಿದ್ಮ ಅಂತ ಹೇಳ್ಬಿಟ್ಟು ಅವ್ರು ಕೋಪ ಮಾಡ್ಕೊಂಡು ಬಂದೇ ಇಲ್ಲ. ನನ್ನ ಹತ್ರ ಫೋನ್ ನಂಬರು ಇಲ್ಲ. ಎಷ್ಟು ವರ್ಷ ಆಯ್ತಮ್ಮ ಬಂದು? 5 ವರ್ಷಕ್ಕೆ ಬಂತು. ಅಂದ್ರೆ 5 ವರ್ಷದವರೆಗೂ ತಾಯಿ ನೆನಪೇ ಆಗ್ಲಿಲ್ವಾ ನಿಮ್ಮ ಮಗನಿಗೆ ಅಂತ? ಮಾಡ್ಲಿಲ್ವೋ ಏನಮ್ಮೋ, ನನಗೇನು ಈಗ ಗೊತ್ತಿಲ್ಲ. ನಾವ್ ಇದನ್ನ ನೋಡ್ತಿದ್ರೆ ಮಕ್ಳು ಕೆಟ್ಟೋರಾಗಿರ್ಬೋದು, ತಾಯಿ ಯಾವತ್ತೂ ಕೆಟ್ಟೋಳಲ್ಲ. ಯಾಕಂದ್ರೆ ನೋಡಿ, ನೀವು 5 ವರ್ಷದವರೆಗೂ ಹೋಪ್ ಇಟ್ಕೊಂಡಿದ್ದೀರಾ, ಬರ್ತಾನೆ ಕರ್ಕೊಂಡು ಹೋಗ್ತಾನೆ ಅಂತ. ಬಟ್ ಅವ್ರಿಗಿಲ್ವಲ್ಲ. ಅವ್ರಿಗಿಲ್ಲ ಅಂದ್ರೆ ನನ್ನ ಗಂಡ ಸತ್ 40 ವರ್ಷ ಆಯ್ತು ಮೇಡಮ್. ಆವಾಗಿಂದ ಚೆಂದಾಗೆ ನೋಡ್ಕೊಂಡಿದ್ರು. 4 ಜನ ಹೆಣ್ಮಕ್ಳು, 2 ಗಂಡು ಮಕ್ಳು. ಗಂಡು ಮಗ ಒಬ್ಬ ಎಲ್ಲೋದ್ನ ಕಣ್ಣಿಗೆ ಕಾಣಿಲ್ಲ, ಒಬ್ಬನೇ ಇರೋದು. ಎಲ್ಲ ಗಂಡನ ಮನೆಗೆ ಅವ್ರೆ. ಅವರು ಗಂಡನ ಮನೆಗಿರೋ ಮಕ್ಕಳು ಏನು ಕೆಟ್ಟವರಲ್ಲ, ಹೆಣ್ಮಕ್ಳು. ಹೋಗ್ಬೇಡ ನಾವು ಆಶ್ರಮಕ್ಕೆ ಅಂದ್ರೆ ಓದ್ಲಲ್ಲ, ನಮ್ಮ ಮಾನ ಮರ್ಯಾದೆ ತೆಗಿಯೋಕ್ಕೆ ಅಂತ ಅವ್ರು ಯಾರು ಬಂದಿಲ್ಲ. ಹೋಗ್ಲಿ ಅಮ್ಮ, ಆಕ್ಚುಲಿ ಏನ್ ಗೊತ್ತಾ, ಒಬ್ಬ ತಾಯಿನ ಸಾಕೋದು ದೊಡ್ಡ ವಿಷಯ ಅಲ್ಲ. 5 ವರ್ಷ ಬೇಕಾಗಿರ್ಲಿಲ್ಲ ನಿಮ್ಮ ಮಕ್ಳಿಗೆ. ಸೊ ಆಯ್ತು ಬಿಡಿ, ತಾಯಿ ಕರಳು ಏನು ಮಾಡೋದಕ್ಕಾಗಲ್ಲ. ಮಕ್ಳು ಕರೆದ್ರೆ ಹೋಗ್ತೀರಾ? ಅವ್ರು ಬಂದು ಕರೆದ್ರೆ ಓದ್ತೀನಿ. ನಮ್ಮ ಸಾರು ಒಳ್ಳೆಯವ್ರೇನೆ. ಬಂದ್ರೆ ನೀನು ಅವ್ರ ಜೊತೆ ಹೋಗು, ಇಲ್ಲ ಅಂದ್ರೆ ಬೇಡ, ನೀನು ಒಬ್ಬಳೆ ಹೋಗ್ಬೇಡ ಅಂತ ಅಂತಾರೆ. ಸೂಪರ್ ಸೂಪರ್. ಏನ್ ಹೇಳ್ತೀರಾ ಪ್ರಶಾಂತ್ ಚಕ್ರವರ್ತಿ ಅವ್ರ ಬಗ್ಗೆ? ಅವರು ಒಳ್ಳೆಯವ್ರೇನೇನೆ. ಅವ್ರ ಮೇಡಮು ಒಳ್ಳೆಯವ್ರೆ, ಅವ್ರ ತಾಯಿನೂ ಒಳ್ಳೆಯವ್ರೇನೆ. ಎಲ್ಲ ಚೆನ್ನಾಗೆ ನೋಡ್ಕೊಂಡವ್ರೆ. ನನ್ನ ಆಚೆಗೆ ಹೋಗೋದಕ್ಕೂ ಆಗಲ್ಲ, ಕಾಲುಗಳು ಶಕ್ತಿ ಇಲ್ಲ, ಅವ್ರೇನು ನೋಡಲ್ಲ, ಎಲ್ಲ ಚೆನ್ನಾಗಿ ನೋಡ್ಕೊಂಡವ್ರೆ. BP ಶುಗರ್ ಏನಾದ್ರೂ ಇದೆಯಾ? ಏನಿಲ್ಲ ಮೇಡಮ್. ಸೂಪರ್ ಸೂಪರ್. BP ಶುಗರ್ ಏನಿಲ್ಲ. ಮೊದ್ಲೆಲ್ಲ ಮಾತ್ರೆ ಕೊಟ್ರು, ಈಗ 6 ತಿಂಗಳಿಂದ 1 ಮಾತ್ರೆನೂ ತಿನ್ನಲ್ಲ ನಾನು. ಸೂಪರ್. ನೋಡಿ, ಇದೇ ತರ ಇರಿ, ಚೆನ್ನಾಗಿರಿ ಆಯ್ತಾ. ನಮ್ಮ ಸಾರೇನೋ ನಾನು ಒಂದಿನಾನು ಏನು ಅಂತ ಬೈದವರಲ್ಲ, ಒಂದು ಏಟು ಹೊಡೆದವರಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡವ್ರೆ.